ಯಶಸ್ಸು ಸಮಯವನ್ನ ಬಯಸುತ್ತೆ. ರಾಹುಲ್ ದ್ರಾವಿಡ್ ಅವರ ಒಂದು ಅರ್ಥಪೂರ್ಣವಾದಂತಹ ಸುಂದರ ಕತೆ. ಚೈನೀಸ್ ಬ್ಯಾಂಬೂವನ್ನ ತಾವೆಲ್ಲರೂ ಕೇಳಿರಬಹುದು. ಚೈನೀಸ್ ಬ್ಯಾಂಬೂವನ್ನ ಭೂಮಿಗೆ ನೆಟ್ರೆ ಆ ಬಿದಿರು 5 ವರ್ಷ ತಗೊಳುತ್ತೆ ಮೊದಲನೇ ಚಿಗುರನ್ನ ಹೊಡಿಲಿಕ್ಕೆ. ಅಂದ್ರೆ 5 ವರ್ಷಗಳ ಕಾಲ ನಾವು ಅತ್ಯಂತ ತಾಳ್ಮೆಯಿಂದ ಕಾಯಬೇಕು. ಅದು ಚಿಗುರಿದ ಮೇಲೆ 6 ವಾರದಲ್ಲಿ 90 ಅಡಿ ಎತ್ತರದಲ್ಲಿ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ನೀವು ಕಣ್ಣಾರೆ ಕಾಣ್ಬೋದು, 24 ಗಂಟೆಗಳಲ್ಲಿ 39 ಇಂಚು ಆ ಬಿದಿರು ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು 5 ವರ್ಷಗಳ ಕಾಲ ತನ್ನನ್ನು ತಾನು ತಯಾರು ಮಾಡ್ಕೊಳ್ತಾ ಇತ್ತು, ಹೌದಲ್ವಾ? ಇದನ್ನ ನಮ್ಮ ಜೀವನದ ಯಶಸ್ಸಿಗೆ ರಾಹುಲ್ ದ್ರಾವಿಡ್ ಅವರು ಕಂಪೇರ್ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ನಮ್ಮ ಯಶಸ್ಸು ಕೂಡ ಚೈನೀಸ್ ಬ್ಯಾಂಬೂ ಇದ್ದ ಹಾಗೆ. ಯಶಸ್ಸು ಕೇವಲ ಒಂದೇ ಕ್ಷಣದಲ್ಲಿ ಅಥವಾ ಮರುದಿನ ನಾನು ಇವತ್ತು ಏನೋ ಪ್ರಯತ್ನ ಮಾಡಿದೆ ನಾಳೆ ಯಶಸ್ಸು ಬಂತು ಅಂತ ಅಲ್ಲ. ಹಗಲು ರಾತ್ರಿ ಅದಕ್ಕೋಸ್ಕರ ಪರಿಶ್ರಮವನ್ನ ಪಡಬೇಕಾಗುತ್ತೆ. ದೀರ್ಘವಾದಂತಹ ಪ್ರಕ್ರಿಯೆ ಅದರಲ್ಲಿದೆ. ಅತ್ಯಂತ ತಾಳ್ಮೆಯಿಂದ ನಾವಿರಬೇಕು. ಚೈನೀಸ್ನ ಬ್ಯಾಂಬೂ ಹಾಗೆ ತನ್ನ ಬೇರುಗಳನ್ನ ಗಟ್ಟಿ ಮಾಡಿಕೊಂಡು ಹಾಗೆ ನಮ್ಮ ಬೇರುಗಳನ್ನ, ನಮ್ಮ ಸಂಬಂಧಗಳನ್ನ, ನಮ್ಮ ಸ್ಕಿಲ್ಸ್ಗಳನ್ನ, ನಮ್ಮ ಸ್ಟ್ರಾಟಜೀಸ್ಗಳನ್ನ, ನಮ್ಮ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಮತ್ತೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಯೋಜನೆಗಳನ್ನು ಸದೃಢ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಗೇನೆ ನಮಗೂ ಸಹ ಖಂಡಿತ ಯಶಸ್ಸು ಲಭಿಸುತ್ತೆ. ನಮಸ್ಕಾರ.